ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಈ ಥರ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ಇವರಿಬ್ಬರು ಯಾರಂತ ಥಿಂಕ್ ಮಾಡ್ತಿರ್ಬೋದು ಅಲ್ವಾ ನೀವೆಲ್ಲ. ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು. ನಾನಿರೋದು ಇವಾಗ ದುಬೈಯಲ್ಲಿ. ಹಂಗಾಗಿ ಇವರಿಬ್ಬರು ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು. ಇವ್ರನ್ನೂ ಆಟ ಆಡಿಸ್ಬಿಟ್ಟು ನಾನು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದೆ. ಅದಾದಮೇಲೆ ನಮ್ಮಣ್ಣ ನಮ್ಮ ಅತ್ತಿಗೆ ಇಬ್ಬರು ಮಲ್ಕೊತೀನಿ ಅಂತ ಹೋದರು. ನಾವು ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡ್ಕೊಂಡು ಹಿಂಗೆ ಕೂತ್ಕೊಂಡಿದ್ವಿ. ಹೊರಗಡೆ ಹೋಗೋಣ ಅಂತ ಹೇಳಿದರು. ಹಂಗಾಗಿ ರೆಡಿ ಆಗಬೇಕು ಅಂತ ಸುಮ್ಮನೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ಅವರು ಎಲ್ಲ ಡ್ಯೂಟಿ ಮುಗಿಸ್ಕೊಂಬಂತು. ನೈಟ್ ಶಿಫ್ಟು ಸುಸ್ತಾಗ್ಬಿಟ್ಟಿದ್ರು ನಮ್ಮ ಅತ್ತಿಗೆನೂ ನಮ್ಮ ಅಣ್ಣನೂ. ಹಂಗಾಗಿ ಮಲ್ಕೊಂಡು ಸ್ವಲ್ಪ ಹೊತ್ತು ಎದ್ದು ಆದಮೇಲೆ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ನಮ್ಮ ಮೋಕ್ಷಿ ಕಿತಾಪತಿ ಅಂತೂ ತುಂಬಾ ಇದಿರುತ್ತೆ. ಅವನಂತೂ 5 ನಿಮಿಷ ಕಾಲು ನಿಲ್ಲಲ್ಲ, ಆ ಥರ ಆಡ್ತಾ ಇರ್ತಾನೆ. ಅದಾದಮೇಲೆ ಹತ್ಕೊಂಡು ಸ್ವಲ್ಪ ಗಾಡೀಲಿ ಕೂತ್ಕೊಂಡು ಮಜಾ ಮಾಡ್ಕೊಂಡು ಹಂಗೆ ಹೊರಟ್ವಿ. ಹಂಗೆ ಸ್ವಲ್ಪ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರು ನಮ್ಮಣ್ಣ. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ವೆಯ್ಟ್ ಮಾಡ್ಕೊಂಡು ಹಾಕ್ಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿದ್ವಿ. ಅವ್ರು ನೋಡಿದ್ರೆ ಸ್ವಲ್ಪ ಹೊತ್ತು ತುಂಬ ಗಾಡಿಗಳಿದ್ವು. ಹಾಗಾಗಿ ನಿಮಗೂ ಪೆಟ್ರೋಲ್ ಬೆಲೆ ಎಷ್ಟು ಅಂತ ಗೊತ್ತಾಗಬೇಕಾ? ದುಬೈ ರೇಟಲ್ಲಿ ನೋಡಿ, ನಮ್ಮಣ್ಣ ಹಾಕ್ಸ್ಕೊತಿರೋದು 80 ಅಂತ ಸ್ಪೆಷಲ್ಲು. ನಮ್ಮಣ್ಣ ಹಾಕ್ಸ್ಕೊತಿರೋ ಪೆಟ್ರೋಲ್ ರೇಟು ನೋಡ್ಕೊಳ್ಳಿ, ಅದೆಷ್ಟಿದೆ ಅಂತ ನೀವೇ ನೋಡ್ಕೊಂಡು ಕಂಡಿಡ್ಕೊಳ್ರಿ. ನನಗಂತೂ ಪೆಟ್ರೋಲ್ ಬೆಲೆ ಗೊತ್ತಿಲ್ಲ ಕರೆಕ್ಟಾಗಿಲ್ಲ. ಹಂಗಾಗಿ ನನ್ನ ಪೆಟ್ರೋಲ್ ಬೆಲೆ ನಾನು ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಅಲ್ಲಿ ನಂಬರ್ ಇದೆ 9072 ಅಂದ್ರೇನು? ಆಯಿತು. ಪೆಟ್ರೋಲ್ ಹಾಕ್ಸಿದ್ದಾಯಿತು, ಅಮೌಂಟ್ ಕೊಡ್ದಂಗೆ ಹಿಂಗೆ ಹೋಗೋಕ್ಕಾಗುತ್ತೆ. ಇಲ್ಲೆಲ್ಲ ಕಾರ್ಡ್ ಸ್ವೈಪ್ ಮಾಡಬೇಕು. ಹಂಗಾಗಿ ನಮ್ಮಣ್ಣ ಕಾರ್ಡ್ ಸ್ವೈಪ್ ಮಾಡ್ತಾಯಿತ್ತು. ಹಂಗಾಗಿ ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ನಾವು ಅದೇನೋ OTP ಬರುತ್ತೆ, ಆ OTP ಹೇಳ್ಬಿಟ್ಟು ಹೋಗಬೇಕು. ಇಲ್ಲ ಅಂದರೆ ವೆಯ್ಟ್ ಮಾಡಬೇಕು, ಬಂದಿಲ್ಲ ಅಂದರು. ಅದಾದಮೇಲೆ ನಾವು ಹೊರಟ್ವಿ. ರಾಜಲ್ ಖೈಮಾ ಅಂತ, ಅದು ಒಂದು ಸ್ಟೇಟ್. ನಾವು ಹೋಗ್ತಾ ಇರೋ ನಿಯರಲ್ಲೇ ನಮ್ಮ ಅತ್ತಿಗೆ ಹಾಸ್ಪಿಟಲ್ ಬೇರೆ ಇದೆ. ಅದು ಶೇಖ್ ಖಲೀಫಾ ಜನರಲ್ ಹಾಸ್ಪಿಟಲ್ ಅಂತ. ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅದು ನಾವು ಹೋಗಬೇಕಾಗಿದ್ದು ಫುಜೇರಾ ಅಂತ, ಅದು ಒಂದು ಸ್ಟೇಟು. ಅಲ್ಲಿಗೆ ಹೋಗಬೇಕಾಗಿದ್ದು ಕ್ಯಾನ್ಸಲ್ ಆಗಿಬಿಟ್ಟು ಬೇರೆ ಯಾವುದು ರಾಜಲ್ ಖೈಮಾ ಅಂತ ಅಲ್ಲಿಗೆ ಹೋಗಬೇಕು ಅಂತ ಹೊರಟ್ವಿ. ಯಾಕೆ ಅಂದರೆ ಬೀಚ್ಗೆ ಹೋಗೋಣ ಅಂತ ಅಂದರು ನಮ್ಮಣ್ಣ.